ಪಾರ್ಟಿ ರೌಂಡ್ಸ್ನ ಮೊದಲನೇ ಸುದ್ದಿ ಕರಾವಳಿ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಕರಾವಳಿಯ ಬಿಜೆಪಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಮತ್ತು ಅರುಣ್ ಪುತಿಲಾ ಭೇಟಿಯಾಗಿದೆ. ಬಿಜೆಪಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಬೆಳವಣಿಗೆ ಇದು. ಕರಾವಳಿಯಲ್ಲಿ ಬಂಡಾಯ ಶಮನಕ್ಕೆ ಇಳಿದ್ರ BL ಸಂತೋಷ್ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅರುಣ್ ಪುತಿಲಾ ಮತ್ತು BL ಸಂತೋಷ್ ಅವರ ಭೇಟಿ. ಅರುಣ್ ಪುತಿಲಾ ಪುತ್ತೂರಿನಲ್ಲಿ ಬಿಜೆಪಿ ಟಿಕೆಟ್ ಸಿಗದ ಕಾರಣಕ್ಕಾಗಿ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು. ಈ ಸ್ಪರ್ಧೆಯ ಕಾರಣದಿಂದಾಗಿ ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾಯಿತು. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಕುಸಿದ್ರು. ಅರುಣ್ ಪುತಿಲಾ 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ರು. ಈಗ ದೆಹಲಿಯಲ್ಲಿ ಮಹತ್ವದ ಭೇಟಿಯಾಗಿದೆ ಅರುಣ್ ಪುತಿಲಾ ಮತ್ತು BL ಸಂತೋಷ್ ಅವರದ್ದು. ಬಿಜೆಪಿಯಲ್ಲಿ ಈ ಬಾರಿಯ ಟಿಕೆಟ್ ಹಂಚಿಕೆಯಲ್ಲಿ BL ಸಂತೋಷ್ ಅವರ ಪಾಲು ಸಿಂಹ ಪಾಲಾಗಿತ್ತು. ಟಿಕೆಟ್ ನಿರಾಕರಣೆಗೆ ಒಳಗಾದಂತಹ ಅರುಣ್ ಪುತಿಲಾ ದೆಹಲಿಯಲ್ಲಿ BL ಸಂತೋಷ್ ಅವರನ್ನು ಭೇಟಿಯಾಗಿದ್ದಾರೆ. ಪುತ್ತೂರಿನ ಕೆಲವು ಬಿಜೆಪಿಯ ನಾಯಕರುಗಳೊಂದಿಗೆ ಸೇರಿಕೊಂಡು ದೆಹಲಿಯಲ್ಲಿ ಈ ಭೇಟಿಯಾಗಿದೆ. ಜೂನ್ ಅಂತ್ಯದಲ್ಲಿ ನಡೆದಿರುವಂತಹ ಭೇಟಿ ಈಗ ಅದು ಬಹಿರಂಗವಾಗ್ತಾ ಇದೆ. ಹಾಗಾದರೆ ಏನೆಲ್ಲ ಚರ್ಚೆ ನಡೀತು ಇಬ್ಬರ ನಡುವೆ? ಅರುಣ್ ಪುತಿಲಾಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡೋ ಬಗ್ಗೆ ಚರ್ಚೆ ನಡೀತಾ, ಅರುಣ್ ಪುತಿಲಾ ಟೀಮ್ನ ಅಸಮಾಧಾನ ಏನು ಅನ್ನೋದ್ರ ಬಗ್ಗೆ ಕೂಡ BL ಸಂತೋಷ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪುತ್ತೂರಿನಲ್ಲಿ ಬಂಡಾಯ ನಿಂತಿದ್ದೇಕೆ ಅರುಣ್ ಪುತಿಲಾ ಅನ್ನುವಂತಹ ವಿವರಣೆಯನ್ನು BL ಸಂತೋಷ್ ಪಡೆದುಕೊಂಡಿದ್ದಾರೆ. ಈ ಚರ್ಚೆಯಲ್ಲಿ ಅರುಣ್ ಪುತಿಲಾಗೆ ಬಿಜೆಪಿ ಯಾವ ಸ್ಥಾನವನ್ನು ನೀಡಬೇಕು ಅನ್ನುವಂತಹ ಚರ್ಚೆ ಆಗಿದೆ. ಇದರ ಜೊತೆಗೆ ಅರುಣ್ ಪುತಿಲಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಅನ್ನುವಂತಹ ಚರ್ಚೆ ಬಿಜೆಪಿಯಲ್ಲಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಭೇಟಿಯಾಗಿದೆ. ನೀವು ದೆಹಲಿಯಲ್ಲಿ ನಡೆದ ಭೇಟಿಯ ಫೋಟೋವನ್ನು ನೋಡ್ತಾ ಇದ್ದೀರಿ. ಪುತ್ತೂರಿನ ಕೆಲವು ನಾಯಕರ ಜೊತೆಗೆ ಅರುಣ್ ಪುತಿಲಾ ಭೇಟಿಯಾಗಿದ್ದಾರೆ BL ಸಂತೋಷ್ ಅವರನ್ನು. ಕರಾವಳಿಯ ಸ್ವಾಮೀಜಿಯೊಬ್ಬರ ಮೂಲಕ ಈ ಭೇಟಿ ನಡೆದಿದೆ ಅನ್ನುವಂತಹ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಗ್ತಾ ಇದೆ. ಹಾಗಿದ್ರೆ ಈ ಭೇಟಿಯ ರಾಜಕೀಯ ಉದ್ದೇಶ ಏನು, ಅದರ ಪರಿಣಾಮಗಳು ಏನಾಗುತ್ತೆ? ಬಂಡಾಯಕ್ಕೆ ಬ್ರೇಕ್ ಹಾಕುತ್ತಾ ಅರುಣ್ ಪುತಿಲಾ ಮತ್ತು ಸಂತೋಷ್ ಅವರ ಭೇಟಿ? ಬಿಜೆಪಿ ಬಿಕ್ಕಟ್ಟು ಶಮನಕ್ಕೆ ಅಖಾಡಕ್ಕೆ ಇಳಿದ್ರ BL ಸಂತೋಷ್. ಅರುಣ್ ಪುತಿಲಾ ಮತ್ತು BL ಸಂತೋಷ್ ಅವರ ಭೇಟಿಯ ಮಧ್ಯೆ ಹಲವು ವಿಷಯಗಳು ಚರ್ಚೆಯಾಗಿದೆ. ಯಾಕೆ ತಾನು ಬಿಜೆಪಿಯಿಂದ ಬಂಡಾಯ ಎದ್ದು ಪುತ್ತೂರಿನಲ್ಲಿ ಸ್ಪರ್ಧೆ ಮಾಡಬೇಕಾಯಿತು, ದಕ್ಷಿಣ ಕನ್ನಡದ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ವಿವರಣೆಗಳನ್ನು ಅರುಣ್ ಪುತಿಲಾ BL ಸಂತೋಷ್ ಅವರಿಗೆ ನೀಡಿದ್ದಾರೆ. ಪುತ್ತೂರಿನಲ್ಲಿ ಗೆಲುವಿನ ಬಳಿಕ ಕಾಂಗ್ರೆಸ್ ಫುಲ್ ಆಕ್ಟಿವ್ ಆಗಿದೆ. ಬಿಜೆಪಿಯ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂತ ಅಂದರೆ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯೊಳಗಿನ ಬಂಡಾಯವನ್ನು ತಣಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಈ ಭೇಟಿಯಾಗಿದೆ. ಲೋಕಸಭಾ ಚುನಾವಣೆ ಇನ್ನು 7-8 ತಿಂಗಳಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪಕ್ಷದ ಒಳಗಿನ ಬಂಡಾಯ ಶಮನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಭೇಟಿಯಾಗಿದೆ. ಕರಾವಳಿಯ ಒಬ್ಬ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಭೇಟಿಯಾಗಿದೆ. ಸ್ವಾಮೀಜಿ ಪುತಿಲಾ ಅವರನ್ನು ಭೇಟಿ ಮಾಡಬೇಕು ಅಂತ BL ಸಂತೋಷ್ ಅವರಿಗೆ ಮನವಿ ಮಾಡಿಕೊಂಡ್ರು. ಆ ಮನವಿಯನ್ನು ಒಪ್ಪಿಕೊಂಡು ಈ ಭೇಟಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಭೇಟಿಯ ಸಂದರ್ಭದಲ್ಲಿ BL ಸಂತೋಷ್ ಅವರ ಬಳಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತೇನೆ, ನಾನು ದಕ್ಷಿಣ ಕನ್ನಡದಿಂದ ಬಿಜೆಪಿಯ ಟಿಕೆಟ್ ಕೊಟ್ಟರೆ ಅನ್ನುವಂತಹ ಬೇಡಿಕೆಯನ್ನು ಅರುಣ್ ಪುತಿಲಾ ಮುಂದಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸುವರ್ಣ ನ್ಯೂಸ್ಗೆ ಸಿಗ್ತಾ ಇದೆ. ಹಾಗಾದರೆ ಅರುಣ್ ಪುತಿಲಾ ಅವರಿಗೆ ದಕ್ಷಿಣ ಕನ್ನಡದ ಲೋಕಸಭಾ ಟಿಕೆಟ್ ಸಿಗುತ್ತಾ ಅಥವಾ ಬಿಜೆಪಿ ಪಕ್ಷದಲ್ಲಿ ಒಂದು ಮಹತ್ವದ ಸ್ಥಾನ ಸಿಗುತ್ತಾ ಅನ್ನುವಂತಹ ಚರ್ಚೆ ಈಗ ನಡೀತಾ ಇದೆ. ಈ ಭೇಟಿ ಕರಾವಳಿ ರಾಜಕೀಯದಲ್ಲಿ ಒಂದು ಸಂಚಲನಕ್ಕೆ ಕಾರಣವಾಗಿದೆ. ಯಾಕೆ ಈ ಭೇಟಿ ಅಂತಂದರೆ, ಕಾಂಗ್ರೆಸ್ ಪುತ್ತೂರಿನಲ್ಲಿ ಗೆದ್ದ ನಂತರ ಪುತ್ತೂರು ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಬಂಡಾಯವೇನಾದರೂ ಆದರೆ ಈಗಾಗಲೇ ಪುತಿಲಾ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ.
ಈ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದೆ. ಪುತ್ತೂರಿನಲ್ಲಿ ಏನಾಯ್ತಲ್ಲ ಸೋಲು ಬಿಜೆಪಿಯಿಂದಲೇ ಬಿಜೆಪಿಗೆ ಸೋಲಾಯ್ತಲ್ಲ, ಆ ಸೋಲು ಮರುಕಳಿಸಬಾರದು ಅನ್ನುವಂತಹ ಕಾರಣಕ್ಕೆ ಅರುಣ್ ಪುತ್ತಿಲ ಅವರನ್ನ ಮನವೊಲಿಕೆ ಮಾಡೋದಕ್ಕೆ ಬಿಜೆಪಿ ಮುಂದಾದಂತೆ ಕಾಣ್ತಾ ಇದೆ ಈ ಭೇಟಿಯನ್ನ ನೋಡ್ತಾ ಹೋದ್ರೆ. ಹಾಗಾದ್ರೆ ಏನ್ ಚರ್ಚೆ ಆಯಿತು ಪುತ್ತಿಲ ಮತ್ತು ಸಂತೋಷ್ ಅವರ ಭೇಟಿಯಲ್ಲಿ? ಪುತ್ತೂರಿನಲ್ಲಿ ಬಂಡಾಯ ಯಾಕೆ ನಿಂತೆ ಅನ್ನೋದನ್ನ BL ಸಂತೋಷ್ ಅವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪುತ್ತೂರಿನ ಕೆಲವು ಸ್ಥಳೀಯರ ನಾಯಕರ ಹೆಸರುಗಳನ್ನು ಉಲ್ಲೇಖಿಸಿ ಪುತ್ತಿಲ ತಮ್ಮ ಅಸಮಾಧಾನ ಏನು ಅನ್ನೋದನ್ನು BL ಸಂತೋಷ್ ಅವರಿಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನು ಉಲ್ಲೇಖಿಸಿ ಕೂಡ ಅರುಣ್ ಪುತ್ತಿಲ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡದಿಂದ ಟಿಕೆಟ್ ಅನ್ನು ಕೊಟ್ಟರೆ ನಾನು ಸ್ಪರ್ಧಿಸ್ತೀನಿ ಅನ್ನುವಂತಹ ಮಾತನ್ನು ಅರುಣ್ ಪುತ್ತಿಲ ಹೇಳಿದ್ದಾರೆ. ಪುತ್ತಿಲ ಜೊತೆಗಿದ್ದ ನಾಯಕರು ಕೂಡ ಅರುಣ್ ಪುತ್ತಿಲಾಗೆ ಈ ಬಾರಿ ಟಿಕೆಟ್ ಕೊಡಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಅರುಣ್ ಪುತ್ತಿಲಾಗೆ ಈ ಬಾರಿ ದಕ್ಷಿಣ ಕನ್ನಡದಿಂದ ಬಿಜೆಪಿಯ ಟಿಕೆಟ್ ಸಿಗುತ್ತಾ? ಸಿಗದಿದ್ದರೆ ಮತ್ತೆ ಅವರು ಪುತ್ತೂರಿನಲ್ಲಾದಂತೆ ಬಂಡಾಯವಾಗಿ ಸ್ಪರ್ಧಿಸ್ತಾರಾ ಅನ್ನುವಂತಹ ಚರ್ಚೆಗಳಿದೆ. ನಾನು ಆ ಚರ್ಚೆಗೆ ಹೋಗೋದಕ್ಕೂ ಮೊದಲು ಪುತ್ತೂರಿನ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ರಿಸಲ್ಟ್ ಅನ್ನೋದನ್ನು ಹೇಳ್ತೀನಿ. ಕಾಂಗ್ರೆಸ್ನಿಂದ ಅಶೋಕ್ ರೈ ಸ್ಪರ್ಧೆ ಮಾಡಿದ್ರು 2023ರಲ್ಲಿ. ಕಾಂಗ್ರೆಸ್ 66,607 ಮತಗಳನ್ನು ಪಡಿತು. ಅರುಣ್ ಪುತ್ತಿಲ ಎರಡನೇ ಸ್ಥಾನಕ್ಕೆ ಬಂದರು, 62,458 ಮತಗಳನ್ನು ಪಡೆದುಕೊಂಡ್ರು. ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿದ್ದ ಆಶಾ ತಿಮ್ಮಪ್ಪನವರು ಪಡೆದಂತಹ ಮತಗಳು 37,558. ಈ ನಂಬರ್ಸನ್ನು ನೋಡಿದರೆ ಸ್ಪಷ್ಟ ಆಗುತ್ತೆ ಕಾಂಗ್ರೆಸ್ ಗೆಲುವಿಗೆ ಕಾರಣ ಯಾರು ಅನ್ನೋದು. ಅರುಣ್ ಪುತ್ತಿಲ ಮತ್ತು ಆಶಾ ತಿಮ್ಮಪ್ಪ ಇಬ್ಬರ ಸಂಖ್ಯೆಯನ್ನು ಕೂಡಿಸಿದರೆ 1 ಲಕ್ಷದಷ್ಟು ಮತಗಳು ಬರುತ್ತೆ. ಹಾಗಾದರೆ ಅಶೋಕ್ ರೈ ಅವರಿಗಿಂತಲೂ ಕೂಡ ಬಿಜೆಪಿಯ ಅಭ್ಯರ್ಥಿ ಮತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಪಡೆದಿರುವಂತಹ ಮತಗಳ ಸಂಖ್ಯೆ ಜಾಸ್ತಿ ಇದೆ. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಏನಾಗಿತ್ತು? ಲೋಕಸಭಾ ಎಲೆಕ್ಷನ್ನಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಳಿನ್ ಕುಮಾರ್ ಕಟೀಲ್ ಸ್ಪರ್ಧೆ ಮಾಡಿದ್ರು. 7,74,285 ಮತಗಳನ್ನು ನಳಿನ್ ಕುಮಾರ್ ಕಟೀಲ್ ಪಡೆದಿದ್ರು. ಮಿಥುನ್ ರೈ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅವರು ಪಡೆದಂತಹ ಮತ ಹತ್ತಿರ 5 ಲಕ್ಷದಷ್ಟಿತ್ತು. ಈಗ ನಳಿನ್ ಕುಮಾರ್ ಕಟೀಲ್ ಅವರ ಬದಲಿಗೆ ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿಯ ಹಿಂದುತ್ವ ಹಾರ್ಡ್ಕೋರ್ ಹಿಂದುತ್ವದ ಐಡಿಯಾಲಜಿ ಇರುವಂತಹವರ ವಾದ ಇದೆ. ಈ ಸಂದರ್ಭದಲ್ಲೇ BL ಸಂತೋಷ್ ಅವರನ್ನು ಅರುಣ್ ಪುತ್ತಿಲ ಭೇಟಿಯಾಗಿರೋದು ರಾಜಕೀಯ ಸಂಚಲನಕ್ಕೆ, ಅದರಲ್ಲೂ ಕರಾವಳಿ ರಾಜಕೀಯದ ದಿಕ್ಕು ಬದಲಿಸುತ್ತಾ ಈ ಒಂದು ಭೇಟಿ ಅನ್ನುವಂತಹ ಚರ್ಚೆ ಇದೆ. ನಮ್ಮ ಜೊತೆ ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಪ್ರಶಾಂತ್ ನಾತು ಇದ್ದಾರೆ, ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾತು ಇದ್ದಾರೆ, ಮತ್ತು ಮಂಗಳೂರಿನ ರಿಪೋರ್ಟರ್ ಭರತ್ ಇದ್ದಾರೆ. ಇಬ್ಬರನ್ನೂ ಮಾತಾಡಿಸ್ತೀನಿ. ಮೊದಲಿಗೆ ಭರತ್ ಅವರನ್ನು ಮಾತಾಡಿಸ್ತೀನಿ. ಭರತ್, ಈ ಭೇಟಿ ನಡೆದಿದ್ದು ಯಾವಾಗ? ಇಷ್ಟು ತಡವಾಗಿ ಈ ಭೇಟಿ ಹೊರಗೆ ಬಂದದ್ದಕ್ಕೆ ಕಾರಣ ಏನು? ಶಶಿಶೇಖರ್, ಹೌದು. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ ಆಗಿದ್ರು ಕೂಡ ಅರುಣ್ ಪುತ್ತಿಲ ಈಗ ಸದ್ಯಕ್ಕೆ ಬಿಜೆಪಿಗೆ ಬಿಸಿ ತುಪ್ಪವಾಗಿರುವಂತವರು. ಬಹುಶಃ ಕಳೆದ ಸಾಕಷ್ಟು ಸಮಯಗಳಿಂದ ಬಿಜೆಪಿಯಲ್ಲಿ ಅಂದ್ರೆ ಅರುಣ್ ಪುತ್ತಿಲ ಬಣದಲ್ಲಿ ಬಹಳ ದೊಡ್ಡ ಆಕ್ರೋಶ ಇದ್ದಂಥದ್ದೇ BL ಸಂತೋಷ್ ಅವರ ವಿರುದ್ಧ. ಯಾಕಂದ್ರೆ BL ಸಂತೋಷ್ ಅವರೇ ಕರಾವಳಿಯ ಟಿಕೆಟ್ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಪುತ್ತೂರಿನಲ್ಲಿ BL ಸಂತೋಷ್ ಅವರೇ ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ನಳಿನ್ ಕುಮಾರ್ ಕಟೀಲ್ ಕೂಡ ಅವರ ಜೊತೆಗೆ ಸೇರ್ಕೊಂಡಿದ್ರು ಅನ್ನುವಂಥ ಆರೋಪಗಳಿತ್ತು. ಆದ್ರೆ ಇದೀಗ ಅರುಣ್ ಪುತ್ತಿಲ ಅವರು ಸ್ವತಃ ದೆಹಲಿಯಲ್ಲಿ ಸಂತೋಷ್ ಅವರನ್ನ ಭೇಟಿಯಾಗಿರುವಂಥದ್ದು ಬಹಳ ಗಂಭೀರವಾದ ಚರ್ಚೆಗೆ ಇಲ್ಲಿ ಕಾರಣ ಆಗಿರುವಂಥದ್ದು. ನಮಗೆ ತಿಳಿದ ಮಾಹಿತಿಯ ಪ್ರಕಾರ ಈ ತಿಂಗಳ ಅಂದ್ರೆ ಜೂನ್ ಅಂತ್ಯಕ್ಕೆ ಈ ಒಂದು ಭೇಟಿಯಾಗಿದೆ. ಪುತ್ತೂರಿನ ಒಂದಷ್ಟು ಪ್ರಭಾವಿ ಸಂಘದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರುಗಳು ಮತ್ತು ಹಿಂದುತ್ವದ ಒಂದಷ್ಟು ನಾಯಕರುಗಳ ಜೊತೆಗೆ ಅವರು ನೇರವಾಗಿ ಹೋಗಿ ಭೇಟಿಯಾಗಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕರಾವಳಿ ಒಬ್ಬರು ಪ್ರಭಾವಿ ಸ್ವಾಮೀಜಿಯ ನೇತೃತ್ವ ಮೂಲಕ ಈ ಒಂದು ಭೇಟಿ ಸಾಧ್ಯ ಆಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆದ್ರೆ ಇದು ಯಾಕೆ ಹೊರಗಡೆ ಬರಲಿಲ್ಲ ಅನ್ನುವಂತಂದ್ರೆ ಅವರು ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬಹುತೇಕ ಗೊತ್ತಿತ್ತು. ಆದ್ರೆ ಆ ಒಂದು ಫೋಟೋ ವೈರಲ್ ಆಗಿದೆ. ಆ ಫೋಟೋದ
ಕಾರಣಕ್ಕಾಗಿ ಆ ಮಾಹಿತಿಗಳು ಹೊರಗಡೆ ಬಂದಿದೆ. ಅವರೆಲ್ಲರೂ ಜೊತೆಯಾಗಿ ನಿಂತು ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಬಹುಶಃ BL ಸಂತೋಷ್ ಅವರು ಕೂಡ ಫೋಟೋವನ್ನು ಒಟ್ಟಾಗಿ ನಿಂತು ತೆಗೆದುಕೊಂಡಿದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಮುನಿಸನ್ನ ಶಮನ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಯಾಕಂದ್ರೆ ಒಂದು ಕಡೆಯಲ್ಲಿ ಪುತ್ತೂರಿನಲ್ಲಿ ಕಳೆದ ಬಾರಿ ಅಲ್ಲಿ ಸೋಲಾಯಿತು, ಅದು ಅರುಣ್ ಪುತ್ತಿಲ್ ಅವರ ಕಾರಣದಿಂದಲೇ ಬಿಜೆಪಿಗೆ ಅಲ್ಲಿ ಸೋಲಾಯಿತು. ಬಹುಶಃ ದಕ್ಷಿಣ ಕನ್ನಡದಲ್ಲಿ ಪುತ್ತೂರನ್ನ ಬಹಳ ಆರಾಮವಾಗಿ ಬಿಜೆಪಿ ಗೆದ್ದುಕೊಳ್ತಾ ಇತ್ತು. ಆದ್ರೆ ಅರುಣ್ ಪುತ್ತಿಲ ಸ್ಪರ್ಧೆಯಿಂದ ಅಲ್ಲಿ ಬಿಜೆಪಿ ಅಲ್ಲಿ ಸೋಲನ್ನು ಅನುಭವಿಸಬೇಕಾಗಿತ್ತು. ಆದ್ರೆ ಈ ಬಾರಿ ಮತ್ತೆ ಅಂಥದ್ದೇ ಒಂದು ಥ್ರೆಟ್ ಆಗ್ತಾ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತೆ ಟಿಕೆಟ್ ಕೊಟ್ರೆ, ಪುತ್ತಿಲಾಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡಿದ್ರೆ ಸೇಮ್ ಪುತ್ತೂರಿನಲ್ಲಿ ಆದಂತಹ ಸ್ಥಿತಿಯೇ ದಕ್ಷಿಣ ಕನ್ನಡದಲ್ಲೂ ಕೂಡ ಆಗಬಹುದು ಅನ್ನುವ ಮಾದರಿಯಲ್ಲಿ ಪುತ್ತಿಲ ಪರಿವಾರ ಅನ್ನುವಂಥ ಸಂಘಟನೆಯನ್ನ ಕಟ್ಟಿ ದಕ್ಷಿಣ ಕನ್ನಡದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಪುತ್ತೂರಲ್ಲಿ ಇದ್ದಂಥವರು ಸುಳ್ಯಕ್ಕೆ ಹೋದ್ರು, ಸುಳ್ಯದಲ್ಲಿ ಇದ್ದಂಥವರು ಉಳ್ಳಾಳಕ್ಕೆ ಬಂದ್ರು, ಉಳ್ಳಾಳದಲ್ಲೂ ಕೂಡ ಬಿಜೆಪಿಯ ಶಾಸಕರು ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸದ್ಯಕ್ಕೆ ಇರುವಂತದ್ದು 5 ವಿಧಾನಸಭಾ ಕ್ಷೇತ್ರಗಳನ್ನ ಮಾತ್ರ ಪುತ್ತಿಲ ಇನ್ನೂ ಕೂಡ ಟಚ್ ಮಾಡಿಲ್ಲ. ಯಾಕಂದ್ರೆ 5 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಶಾಸಕರುಗಳಿದ್ದಾರೆ. ಹಾಗಾಗಿ ಒಂದಷ್ಟು ಅಲ್ಲಿ ವರ್ಕೌಟ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಪುತ್ತಿಲ ಅಲ್ಲಿ ಇನ್ನಷ್ಟು ಫೀಲ್ಡ್ಗೆ ಇಳಿಬೇಕು. ಆದ್ರೆ ಈ ಎಲ್ಲದರ ಮಧ್ಯೆ ಮುಂದಿನ ಇದಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಕಾರಣವನ್ನು ಇಟ್ಟುಕೊಂಡು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಇಲ್ಲಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಇದೆ, ಕಂಟಿನ್ಯೂಸ್ ಆಗಿ ಗೆಲ್ತಾನೂ ಇದೆ. ಹಾಗಾಗಿ ಒಂದು ಪುತ್ತಿಲನ ಕಾರಣಕ್ಕೆ ಅಲ್ಲಿ ಸೋಲಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಮಾತುಕತೆಗಳು ನಡೆದಿದೆ. ಒಂದಷ್ಟು ನಾಯಕರುಗಳು ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಮೇಜರ್ ಚರ್ಚೆಯಲ್ಲಿ, ಯಾಕಂದ್ರೆ ಇಲ್ಲಿ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ BL ಸಂತೋಷ್ ಅವರು ಯಾವುದೇ ಭರವಸೆಗಳನ್ನ ಕೊಟ್ಟಿಲ್ಲ. ಇದು ಅಂತೂ ಸ್ಪಷ್ಟ. ಯಾಕಂದ್ರೆ ಪುತ್ತಿಲಾಗೆ ಯಾವುದಾದ್ರೂ ಹುದ್ದೆಗಳನ್ನು ಕೊಡುವಂಥದ್ದು, ಪಕ್ಷದಲ್ಲಿ ಹುದ್ದೆಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಲೋಕಸಭೆಯಲ್ಲಿ ನಿಮಗೆ ಟಿಕೆಟ್ ಅನ್ನು ಕೊಡ್ತೀನಿ ಅನ್ನುವಂಥ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ. ಪ್ರಮುಖವಾಗಿ ಅವರು ಏನು ಪುತ್ತಿಲ ಅವರು ಹೇಳ್ತಾ ಇದ್ರು, ಪುತ್ತಿಲ ಅವರ ಮಾತುಗಳನ್ನ ಕೇಳುವಂಥದ್ದನ್ನಷ್ಟೇ ಮಾಡಿದ್ದಾರೆ BL ಸಂತೋಷ್ ಅನ್ನುವಂಥದ್ದು. ಪ್ರಮುಖವಾಗಿ ಇಲ್ಲಿ ಜಿಲ್ಲೆಯ ಯಾವ ನಾಯಕರಿಂದ ನನಗೆ ತೊಂದರೆ ಆಗಿದೆ, ನನಗೆ ಮುನಿಸಿರುವಂಥದ್ದು ಯಾರ ವಿರುದ್ಧ, ಆಕ್ರೋಶ ಇರುವಂಥದ್ದು ಯಾರ ವಿರುದ್ಧ, ಅಸಮಾಧಾನ ಇರುವಂಥದ್ದು ಯಾರ ವಿರುದ್ಧ, ಮತ್ತು ಬಿಜೆಪಿಗಾಗಿ ನಾನು ಇಷ್ಟು ವರ್ಷ ದುಡಿದಿದ್ದೇನೆ, ಹಿಂದುತ್ವಕ್ಕಾಗಿ ಎಷ್ಟು ವರ್ಷ ದುಡಿದಿದ್ದೇನೆ, ಏನೆಲ್ಲ ಮಾಡಿದ್ದೇನೆ ಅನ್ನುವಂತಹ ರಿಪೋರ್ಟ್ ಅನ್ನಷ್ಟೇ ಅರುಣ್ ಪುತ್ತಿಲ ಒಪ್ಪಿಸಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ನನಗೆ ಟಿಕೆಟ್ ಸಿಗಬೇಕು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ನನಗೆ ಕೊಡಬೇಕು. ಇದು ಕೇವಲ ನನ್ನೊಬ್ಬನ ಮಾತಲ್ಲ, ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಿಂದುತ್ವದ ಕಾರ್ಯಕರ್ತರು ನನಗೆ ಟಿಕೆಟ್ ಸಿಗಬೇಕಂತ ಹೇಳ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಆದ್ರೆ ಇದೆಲ್ಲವನ್ನ ಕೂಡ BL ಸಂತೋಷ್ ಅವರು ಬಹಳ ಸೈಲೆಂಟ್ ಆಗಿ ತೆಗೆದುಕೊಂಡಿದ್ದಾರೆ, ಕೇಳಿದ್ದಾರೆ. ಭರತ್, ಈ ಭೇಟಿಯನ್ನ BL ಸಂತೋಷ್ ಮತ್ತು ಅರುಣ್ ಪುತ್ತಿಲ ಭೇಟಿಯನ್ನ ಕರಾವಳಿಯ ಬಿಜೆಪಿ ನಾಯಕರು ಹೇಗೆ ನೋಡ್ತಾ ಇದ್ದಾರೆ? ಅದರ ಜೊತೆಗೆ ಕಾಂಗ್ರೆಸ್ನವರು ಕೂಡ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಂಡಾಯದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಲೋಕಸಭಾ ಕ್ಷೇತ್ರವನ್ನು ಪುತ್ತೂರಿನಂತೆ ಮಂಗಳೂರು ದಕ್ಷಿಣ ಕನ್ನಡವನ್ನು ಗೆಲ್ಲಬೇಕಾದ್ರೆ ಅರುಣ್ ಪುತ್ತಿಲ ಬಂಡಾಯವಾಗಿ ನಿಂತರೆ ಅದು ಅನುಕೂಲವಾಗುತ್ತೆ ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ಗಿತ್ತು. ಹಾಗಾಗಿ ಬಿಜೆಪಿಯ ನಾಯಕರು ಈ ಭೇಟಿಯನ್ನು ಹೇಗೆ ನೋಡ್ತಿದ್ದಾರೆ, ಹಾಗೆ ಕಾಂಗ್ರೆಸ್ ನಾಯಕರು ಈ ಭೇಟಿಯನ್ನು ಹೇಗೆ ನೋಡ್ತಿದ್ದಾರೆ, ಏನು ಚರ್ಚೆ ಆಗ್ತಿದೆ ಕರಾವಳಿಯಲ್ಲಿ ಭೇಟಿ ನಂತರ? ಖಂಡಿತ ಶಶಿಶೇಖರ್, ಬಹುಶಃ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬಿಜೆಪಿಗೆ ಬಂಡಾಯ ಅನ್ನುವಂಥದ್ದು ಮಾಮೂಲು. ಆದರೆ ದಕ್ಷಿಣ ಕನ್ನಡ ಹಿಂದುತ್ವದ ಭದ್ರಕೋಟೆ ಇಲ್ಲಿ ಅಂತಹ ಬಂಡಾಯ ನೋಡಿರಲಿಲ್ಲ. ಅಂತಹ ಬಂಡಾಯಕ್ಕೆ ಬಿಜೆಪಿ ಬಹುಶಃ ಸೋತದ್ದು ಬಹುಶಃ ಇದೇ ಮೊದಲ ಬಾರಿಗೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಈ ಒಂದು ಬಂಡಾಯದ ನಂತರ ಆ ಬಂಡಾಯ ಅಂದ್ರೆ ಅಲ್ಲಿ ಬಂಡಾಯ ನಿಂತವರು ಅರುಣ್ ಪುತ್ತಿಲ. ಹಾಗಾಗಿ ಅರುಣ್ ಪುತ್ತಿಲಗೂ ಬಿಜೆಪಿಗೂ ಪುತ್ತೂರಿನ ಸ್ಪರ್ಧೆಯ ನಂತರ ಸಂಬಂಧವೇ ಕಡಿದು ಹೋಯಿತು. ಮತ್ತೆ ಅವ್ರು ಯಾವತ್ತಿಗೂ ಕೂಡ ಬಿಜೆಪಿಯ ಪಾಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಇಲ್ಲಿನ ಕಾರ್ಯಕರ್ತ ವರ್ಗ ಮತ್ತು ನಾಯಕರು ಕೊಂಡಿದ್ದಂಥದ್ದು. ಆದರೆ ಯಾವಾಗ ಸಂತೋಷ್ ಅವರನ್ನ ಪುತ್ತಿಲ ಭೇಟಿ ಆಗ್ತಾರೆ, ಸಂತೋಷ್ ಕೂಡ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ ಅಂದಾಗ ಒಂದಷ್ಟು ಈ ಭಾಗದ ನಾಯಕರುಗಳಿಗೆ ಅದರ ಬಗ್ಗೆ ಅಸಮಾಧಾನ, ಅಪಸ್ವರಗಳು ವ್ಯಕ್ತವಾಗಿದೆ. ಇದರ ವಿರುದ್ಧ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ಸಾಮಾಜಿಕ ತಾಣಗಳಲ್ಲೂ ಕೂಡ ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪಕ್ಷವನ್ನ ಸೋಲಿಸಿದವನನ್ನೇ ಕರೆದು ಮಾತನಾಡ್ತಾರೆ ಅಂದಾಗ ಇದು ಪಕ್ಷಕ್ಕಾಗಿ ದುಡಿಯುವಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಎಲ್ಲಿದೆ ಬೆಲೆ ಅನ್ನುವಂತ ಮಾತುಗಳು ಕೂಡ ಒಂದು ವರ್ಗದಿಂದ ಕೇಳಿ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಪುತ್ತಿಲ ಪರಿವಾರ ಕೂಡ ಇದರ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಪುತ್ತಿಲ ಪಕ್ಷೇತರವಾಗಿ ಲೋಕಸಭೆಗೆ ಸರ್ಜೆ ಮಾಡಬೇಕು, ಬಿಜೆಪಿಯ ಟಿಕೆಟ್ ಬೇಡ ಅಂತ ಒಂದು ಕಡೆಯಲ್ಲಿ ಅವರು ಹೇಳುವಂತವರು ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಚರ್ಚೆ. ಆದ್ರೆ ಸಂತೋಷ್ ಅವರು ನೋಡುವಂತ ದೃಷ್ಟಿಕೋನ ಬೇರೆ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಹಾಗೆ. ಕಾಂಗ್ರೆಸ್ ಇಲ್ಲಿ ಸೋತಿರಬಹುದು. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲ ಇಲ್ಲಿ ಗೆಲ್ಲಿಕ್ಕೆ ಜನಾರ್ದನ ಪೂಜಾರಿ ಅವರ ನಂತರ ಅವರಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈ ಬಾರಿ ಅವರು ಒಂದಷ್ಟು ಹೊಸ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇದ್ದಾರೆ. ಈಗಾಗಲೇ ಒಬ್ಬ ಬಿಲ್ಲವ ಅಭ್ಯರ್ಥಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಪುತ್ತಿಲ ಬಂಡಾಯವಾಗಿ ನಿಂತರೆ ಪುತ್ತೂರು ಸುಳ್ಯದ ಓಟ್ಗಳನ್ನು ಸೆಳೆಯುವುದರ ಜೊತೆಗೆ ರಾಜ್ಯದ ಜಿಲ್ಲೆಯ ಬೇರೆ ಭಾಗಗಳಲ್ಲೂ ಕೂಡ ಒಂದಷ್ಟು ಓಟ್ಗಳನ್ನು ಸೆಳಿಬಹುದು. ಅದರಲ್ಲೂ ಕೂಡ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಅದನ್ನ ಬಳಸಿಕೊಂಡು ಕಾಂಗ್ರೆಸ್ ಗೆಲ್ಲಬಹುದು, ಬಿಜೆಪಿಯನ್ನು ಸೋಲಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಅದರ ಜೊತೆಗೆ ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ಅಂದ್ರೆ ಈಗಾಗಲೇ ಅರುಣ್ ಪುತ್ತಿಲ ಭೇಟಿಯಾದ ನಂತರ ಬಿಜೆಪಿ ವಲಯದವರೇ ಒಂದಷ್ಟು ಹೆಸರುಗಳನ್ನ ತೇಲಿ ಬಿಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಅದರಲ್ಲಿ ಅವರ ಹೆಸರು ಕೂಡ ಚರ್ಚೆಗೆ ಬಂತು. ಎಸ್ ಭರತ್, ನಾನು ಪ್ರಶಾಂತ್ ನಾಥ್ ಅವರಿಂದ ಒಪಿನಿಯನ್ ತಗೋತೀನಿ. ಪ್ರಶಾಂತ್, ನಿಮ್ಗೆ ಅನ್ಸುತ್ತಾ ಬಿಜೆಪಿ ಪುತ್ತೂರಿನ ವಿಷಯದಲ್ಲಿ ಕೊನೆಗೂ ಪಾಠ ಕಲಿತಿದೆ ಅಂತ ಅನ್ಸುತ್ತಾ?
ಯಾಕಂದರೆ ಪುತ್ತೂರು ಕ್ಷೇತ್ರ BJPಯ ಭದ್ರಕೋಟೆ, ಭದ್ರ ನೆಲೆಯಾಗಿದ್ದಂತಹ ಕ್ಷೇತ್ರದಲ್ಲಿ ಬಂಡಾಯದ ಕಾರಣಕ್ಕಾಗಿ ಸೋತ್ಬಿಡ್ತು. ಹಾಗಾಗಿ ಈ ಬೆಳವಣಿಗೆಯನ್ನು ನೋಡಿದರೆ, ಈ ಭೇಟಿಯನ್ನು ನೋಡಿದರೆ BJP ಪಾಠ ಕಲಿತು ಅಂತ ಅನ್ನಿಸ್ತಿದೆಯಾ ನಿಮಗೆ? ಶಶಿ, ಕೆಲ ದಿನಗಳ ಹಿಂದೆ ಒಬ್ಬ RSS ನಾಯಕರು ಸಿಕ್ಕಿದ್ರು. ಅವ್ರ ಪ್ರಕಾರ ಪುತ್ತೂರು ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ RSSಗೆ ಅಥವಾ ಮಂಗಳೂರು ವಿಭಾಗಕ್ಕೆ RSSಗೆ ಒಂದು ರೀತಿ ವ್ಯಾಟಿಕನ್ ಸಿಟಿ ಇದ್ದಂಗೆ. ಹೀಗಾಗಿ ಅಲ್ಲಿ ಸೋತಿರ್ತಕ್ಕಂಥದ್ದು ಕೇವಲ BJP ಅಷ್ಟಲ್ಲ, RSSಗೂ ಕೂಡ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಹೌದು. ಇಡೀ ಮಂಗಳೂರಿನ ಚುನಾವಣೆಯಲ್ಲಿ ಉಳ್ಳಾಲ ಮೊದಲಿಂದಲೂ ಕೂಡ BJP ಸೋಲ್ತಾ ಬರ್ತಾ ಇತ್ತು. ಉಳಿದ 7 18ರಲ್ಲಿ ಗೆದ್ದಿತ್ತು, 13ರಲ್ಲಿ ಸೋತಿತ್ತು. 23ರಲ್ಲಿ ಪುತ್ತೂರು ಒಂದನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅರುಣ್ ಪುತ್ತಿಲರ ಸ್ಪರ್ಧೆ. ಆಶಾ ತಿಮ್ಮಪ್ಪರನ್ನು ಹಿಂದೆ ಸರಿಸಿ ಅರುಣ್ ಪುತ್ತಿಲ ಕೇವಲ 4,000 ಮತಗಳ ಅಂತರದಿಂದ ಸೋತರು. ಎಷ್ಟು ವೋಟ್ ಪಡೆದರು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಅನುಕಂಪವನ್ನು ಕೂಡ ಗಳಿಸಿದರು. BJP ಮತ್ತು ಸಂಘ ಪರಿವಾರದ ಮತದಾರರ ಅನುಕಂಪವನ್ನು ಗಳಿಸುವಲ್ಲಿ ಅರುಣ್ ಪುತ್ತಿಲ ಯಶಸ್ವಿಯಾದರು. ಅನೇಕ ಬಾರಿ ಯಾಕೆ ಬಂಡಾಯ ನಿಲ್ತಾರೆ ಅಂತಕ್ಕಂಥದ್ದು ಜನರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಆದರೆ ಅರುಣ್ ಪುತ್ತಿಲ್ ಅದನ್ನು ತುಂಬ ಚೆನ್ನಾಗಿ ಜನರಿಗೆ ಕಮ್ಯುನಿಕೇಟ್ ಮಾಡಿದರು. ಅವರು ಯಾರ ವಿರುದ್ಧ ಸೆಡ್ ಹೊಡೆದಿದ್ರು? BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧವೇ ಅರುಣ್ ಪುತ್ತಿಲರ ಸ್ಪರ್ಧೆ ಇತ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ಸಂಗತಿ. ಹೀಗಾಗಿ ಆಗಲೇ ಏನಾದರೂ BJP ಡ್ಯಾಮೇಜ್ ಕಂಟ್ರೋಲ್ ಮಾಡಿದರೆ ಎಲ್ಲರನ್ನ ಒಟ್ಟುಗೂಡಿಸಿ ಯಾರು ಅಭ್ಯರ್ಥಿ ಆಗಬೇಕು, ಅದು ಅರುಣ್ ಪುತ್ತಿಲರೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದಿಲ್ಲ, ಬೇರೆ ಹೆಸರುಗಳು ಕೂಡ ಇದ್ವು. ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕು, ಆ್ಯಕ್ಟಿವ್ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಯಾವಾಗ ಆಶಾ ತಿಮ್ಮಪ್ಪರ ಹೆಸರನ್ನು ನಳಿನ್ ಕುಮಾರ್ ಕಟೀಲು ಅವರಿಗೆ ಟಿಕೆಟ್ ಕೊಡಿಸಿದ್ರು, ಅಲ್ಲಿಂದ ಆಕ್ರೋಶ ಕುಡಿ ಒಡೆಯಿತು. ಅರುಣ್ ಪುತ್ತಿಲ್ ಆ ಆಕ್ರೋಶದ ಒಂದು ಕಾರಣರಾಗಿ ಹೊರಹೊಮ್ಮಿದರು. ಸಂಘಟನೆಯಿಂದ ದೂರ ಇದ್ದವರು ಆಶಾ ತಿಮ್ಮಪ್ಪನೂ ಇದ್ದರು, ಅರುಣ್ ಪುತ್ತಿಲ್ ಏನು ಕೂಡ ಬಜರಂಗ ದಳದಲ್ಲಿದ್ದರು. ಅವರೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ. ಪರಿವಾರದ ಭಾಗವಾಗಿ ನಾನಾ ಕಾರಣಗಳಿಂದ ಅಲ್ಲಿ ಆಕ್ರೋಶ ಒಡೆಯಿತು. ಈಗ ನನಗನ್ಸುತ್ತೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಅರುಣ್ ಪುತ್ತಿಲ್ ಮತ್ತೊಮ್ಮೆ ಸ್ಪರ್ಧೆ ಮಾಡೋದು, ಅವರು ಎಷ್ಟು ಓಟ್ ತೆಗೆದುಕೊಳ್ತಾರೆ, ಅವರು ಗೆಲ್ತಾರೋ ಸೋಲ್ತಾರೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅರುಣ್ ಪುತ್ತಿಲ್ ನಿಂತರೆ ಇನ್ನೊಮ್ಮೆ ಮತಗಳು ವಿಭಜನೆ ಆಗ್ತವೆ, BJPಯ ಭದ್ರಕೋಟೆ ಇನ್ನೊಮ್ಮೆ ಒಡೆಯುತ್ತೆ ಅಂತಕ್ಕಂಥ ಆತಂಕ BJP ಮತ್ತು ಸಂಘ ಪರಿವಾರವನ್ನು ಕಾಡ್ತಾ ಇದೆ. ಆ ದೃಷ್ಟಿಯಿಂದ BL ಸಂತೋಷ್ ಮತ್ತು ಅರುಣ್ ಪುತ್ತಿಲರ ಭೇಟಿಯನ್ನು ನೋಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಈ ಪುತ್ತೂರಿನ ಚುನಾವಣೆಯ ಸಂದರ್ಭದಲ್ಲಿ ಸ್ವತಃ BL ಸಂತೋಷ್ ಫೇಸ್ಬುಕ್ ಪೋಸ್ಟ್ಗಳನ್ನು ಹಾಕಿದ್ರು. ಅರುಣ್ ಪುತ್ತಿಲರ ಬಂಡಾಯವನ್ನು ಒಂದು ರೀತಿ ತಮ್ಮ ಪೋಸ್ಟ್ಗಳ ಮೂಲಕ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ಪುತ್ತೂರಿನ ಒಟ್ಟಾರೆ ಗೆಲುವು ಸೋಲಿನ ಬಗ್ಗೆ ತಮ್ಮ ಲೆಕ್ಕಾಚಾರವನ್ನು ಹೇಳಿದರು. ತದನಂತರದ ಅವಧಿಯಲ್ಲಿ BL ಸಂತೋಷ್ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ, ಅರುಣ್ ಪುತ್ತಿಲ್ರನ್ನು ಭೇಟಿಯಾಗಿದ್ದಾರೆ. ಈಗ ಇದು ಮುಂದೆ ಏನಾಗುತ್ತೆ? ಅರುಣ್ ಪುತ್ತಿಲ್ರಿಗೆ ಟಿಕೆಟ್ ದೊರೆಯುತ್ತಾ ಅಥವಾ ಅರುಣ್ ಪುತ್ತಿಲ್ರನ್ನು ಸಮಾಧಾನಗೊಳಿಸುವ ಕೆಲಸ ಆಗುತ್ತಾ? ಇವೆಲ್ಲವೂ ನಿಶ್ಚಿತವಾಗಿ ಭವಿಷ್ಯದ ಪ್ರಶ್ನೆಗಳು. ಆದರೆ ವಿಧಾನಸಭಾ ಚುನಾವಣೆಗೆ ಮುಂಚೆ ಮಾಡಬೇಕಾಗಿದ್ದನ್ನು BL ಸಂತೋಷ್ ಮತ್ತು ಸಂಘ ಪರಿವಾರದ ನಾಯಕರು ಒಂದು ಸೋಲಿನ ಪಾಠ ಕಲಿತ ನಂತರ ಮಾಡ್ತಾ ಇದ್ದಾರೆ. ದಟ್ ಇಸ್ ಸಿಗ್ನಿಫಿಕೆಂಟ್. ಪ್ರಶಾಂತ್, ಒಂದು ಈಗ ನಳಿನ್ ಕುಮಾರ್ ಕಟೀಲ್ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಯಾವುದೇ ಕ್ಷಣದಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಯಾವುದೇ ಕ್ಷಣದಲ್ಲಿ ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಅವರಿಂದ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಬಿಡುಗಡೆ ಮಾಡಿ ಲೋಕಸಭಾ ಟಿಕೆಟನ್ನೂ ಕೊಡದೆ ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆಯಾ? ನೋಡಿ ಶಶಿ, ಅದನ್ನು ಇಟ್ಸ್ ಟು ಪ್ರೀಮ್ಯಾಚ್ಯೂರ್ ಟು ಕಮೆಂಟ್ ಆನ್ ದ್ಯಾಟ್. ಯಾಕಂದರೆ ಅರುಣ್ ಪುತ್ತಿಲ ಪುತ್ತೂರಿನಲ್ಲಿ ನಿಲ್ಲಬೇಕಂತಿದ್ರು. ಅವರೇನು ಲೋಕಸಭಾ ಚುನಾವಣೆಗೆ ಅವರ ಪ್ರಮುಖ ಟಾರ್ಗೆಟ್ ಇರ್ತಕ್ಕಂಥದ್ದು ನಳಿನ್ ಕುಮಾರ್ ಕಟೀಲುಗೆ ಟಿಕೆಟ್ ಕೊಡಬಾರದು ಅಂತಕ್ಕಂಥದ್ದು. ಈಗ ಒಂದು ಸಂಘ ಪರಿವಾರದಲ್ಲೇ ಒಂದಿಷ್ಟು ಯುವಕರು ನಳಿನ್ ಕುಮಾರ್ ಕಟೀಲಿಗೆ ಟಿಕೆಟ್ ಕೊಟ್ಟರೆ ನಾವು ಬಂಡಾಯ ಹಾಕ್ತೀವಿ ಅನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇರೋದರಿಂದ BL ಸಂತೋಷ್ ಮತ್ತು ಅರುಣ್ ಪುತ್ತಿಲ್ ಅವರ ಭೇಟಿಗೆ ಸಾಕಷ್ಟು ರಾಜಕೀಯ ಮಹತ್ವ ಕೂಡ ನಿಶ್ಚಿತವಾಗಿದೆ. ಇನ್ನೊಂದು ಕಡೆ ಈಗ ನೋಡಿ, ನಳಿನ್ ಕಟೀಲ್ ಅವರ 3 ವರ್ಷ ಪೂರ್ಣಗೊಳ್ತಾ ಇದೆ. ಚುನಾವಣೆ ಸೋಲಿನ ನಂತರ ಒಂದು ರೀತಿ ನಳಿನ್ ಕಟೀಲ್ ಕೂಡ ಲೇಮ್ಡಕ್ ಸ್ಟೇಟ್ ಪ್ರೆಸಿಡೆಂಟ್ ಥರ ಇದ್ದಾರೆ. ಇವತ್ತಿಲ್ಲ ನಾಳೆ ಆ ಒಂದು ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾಗಬೇಕು. ಒಂದು ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಸತತ ಸುದ್ದಿಗಳು ಬಂದು ಯಾವುದೇ ಕಾರಣಕ್ಕೂ ಕೂಡ ನಳಿನ್ ಕಟೀಲರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ಸಂಘ ಪರಿವಾರದಿಂದಲೇ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು ಅಂತಕ್ಕಂಥದ್ದು.
ಅದೆಲ್ಲದರ ಮಧ್ಯೆ ಬಿ ಎಲ್ ಸಂತೋಷ್ ಮಂಗಳೂರಿಗೆ ಹೋಗಿ ಹೇಳಿದರು, ಎಲ್ಲದಕ್ಕೂ ಏನು ಸೋಲಿಗೆ ಕಾರಣ ನಳಿನ್ ಕುಮಾರ್ ಕಟ್ಲಲ್ಲ, ಮಂಗಳೂರಲ್ಲಿ 8ರಲ್ಲಿ 6 ಸೀಟು ಬಿ ಜೆ ಪಿ ಗೆದ್ದಿದೆ, ಯಾಕೆ ಆ ರೀತಿಯಾಗಿರ್ತಕ್ಕಂಥ ಒಂದು ಹತಾಶ ಅರಣ್ಯ ರೋದನದ ರೀತಿಯಲ್ಲಿ ಮಾಡ್ತಾಯಿದ್ದೀರಿ, ಸಕ್ರಿಯರಾಗಿ 8ರಲ್ಲಿ 6 ಸೀಟ್ ನಾವು ಗೆದ್ದಿದ್ದೀವಿ, ಕರ್ನಾಟಕದ ಬೇರೆ ಕಡೆಗೆ ಹೋಲಿಸಿದರೆ ಅದೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದನ್ನು ಸಂತೋಷ್ ಅವರು ಮಂಗಳೂರಿಗೆ ಹೋಗಿ ನಾಯಕರನ್ನು ಚಿಯರ್ ಅಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ನಳಿನ್ ಕುಮಾರ್ ಕಟೀಲು ಸಂತೋಷ್ ಅವರ ಅತ್ಯಂತ ಪರಮಾಪ್ತ ಅಂತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಆ ಕಾರಣದಿಂದ ಕೂಡ ಈಗ ನಳಿನ್ಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಯಾರಿಗೆ ಟಿಕೆಟ್ ಸಿಗುತ್ತೋ ಇದನ್ನು ಅಂತಿಮವಾಗಿ ಹೈಕಮಾಂಡ್ ಮತ್ತು ಸಂಘ RSS ಇದು ತೀರ್ಮಾನಿಸಬೇಕಾಗತ್ತೆ. ಆದರೆ ಪುತ್ತಿಲ ಏನೊಂದು ಬೇರೆ ಮಾರ್ಗವನ್ನು ಹಿಡಿದಿದ್ದರು, ಅದೆಲ್ಲದರ ಮಧ್ಯೆ ಸಂತೋಷ್ ಅವರ ಜೊತೆಗಿನ ಚರ್ಚೆ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇಡೀ ಮಂಗಳೂರಿನ ರಾಜಕಾರಣದ ದೃಷ್ಟಿಯಿಂದ ಅಂತ ಅನಿಸುತ್ತೆ. ಪ್ರಶಾಂತ್, ಪ್ರವೀಣ್ ನೆಟ್ಟಾರು ಹತ್ಯೆ ಆದ ನಂತರ BJPಯ ಕಾರ್ಯಕರ್ತರ ಪಡೆಯೇ BJPಯ ವಿರುದ್ಧ ತಿರುಗಿಬಿದ್ದಿತ್ತು. ಅದು ಹೆಚ್ಚಾಗಿದ್ದು ಕರಾವಳಿಯಲ್ಲಿ ಅರುಣ್ ಪುತಿಲ ಅವರು ಟಿಕೆಟ್ ಕೇಳಿದ ನಂತರ ಮತ್ತು ಟಿಕೆಟ್ ನಿರಾಕರಣೆ ಮಾಡಿದ ನಂತರ. ಈ ಸಂದರ್ಭದಲ್ಲಿ BL ಸಂತೋಷ್ ಮತ್ತು ಅರುಣ್ ಪುತಿಲ ಅವರ ಭೇಟಿ ಒಂದು ಡ್ಯಾಮೇಜ್ ಕಂಟ್ರೋಲಿಂಗ್ ಎಕ್ಸರ್ಸೈಸ್ ಅಂತ ಅನಿಸುತ್ತಾ, ಅಥವಾ ಪುತಿಲರನ್ನು ಕೇವಲ ಸಮಾಧಾನ ಪಡಿಸಿ ಪಕ್ಷ ನಿಮ್ಮನ್ನು ಬಳಸಿಕೊಳ್ಳುತ್ತೆ ಅಥವಾ ಯಾವುದಾದ್ರೂ ಒಂದು ಸ್ಥಾನಮಾನ ಕೊಟ್ಟು ಕಟೀಲ್ ಅವರಿಗೆ ಟಿಕೆಟ್ ಕೊಟ್ಟು ಈ ಬಂಡಾಯವನ್ನು ಶಮನ ಮಾಡುತ್ತಾ ಅಂತ ಲೋಕಸಭೆ ಚುನಾವಣೆ ಒಳಗೆ? ಶಶಿ ನೋಡಿ, ಇಡೀ ಕರಾವಳಿ ಭಾಗದಲ್ಲಿ BJPಗೆ ಇರ್ತಕ್ಕಂಥ ಸಮಸ್ಯೆ ಒಂದು ಹಿಂದುತ್ವದ ಕ್ರೋಢೀಕರಣದ ಪೀಕನ್ನು BJP ಮಂಗಳೂರು ಭಾಗದಲ್ಲಿ ತಲುಪಿಬಿಟ್ಟಿದೆ. ಮಂಗಳೂರು ಮತ್ತು ಉಡುಪಿಯ 2 ಜಿಲ್ಲೆಗಳಲ್ಲಿ ಸಂಘಟನೆ ಕೂಡ ಅಲ್ಲಿ ಮಜಬೂತಾಗಿದೆ. ಅಲ್ಲಿನ ಫ್ರಿಂಜ್ ಅಂತ ಏನು ಕರಿತೀವಿ ನಾವು, ಈಗ ಅದು ಫ್ರಿಂಜ್ ಅಂತ ಕರೆದಾಕ್ಷಣ ಹಿಂದುತ್ವದ ಸ್ವಲ್ಪ ಮಟ್ಟಿಗೆ ಅತಿರೇಕವನ್ನು ಮಾಡ್ತಕ್ಕಂಥ ಏನು ಸಂಘಟನೆಗಳಿವೆ ಅವು BJPಯ ವಿರುದ್ಧ ವೋಕಲ್ ಆಗಿವೆ ಮಂಗಳೂರು ಉಡುಪಿಯಲ್ಲಿ ಅಂತಕ್ಕಂಥದ್ದು ಕಾಣ್ತಿದೆ. ಈಗ ಅರುಣ್ ಪುತ್ತಿಲು ಚುನಾವಣೆಗೆ ನಿಂತಿರೋದು, ಪ್ರಮೋದ್ ಮುತಾಲಿಕ್ ಕಾರ್ಕಳಕ್ಕೆ ಹೋಗಿ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು, ಆಗಾಗ ಈಗ ಪ್ರವೀಣ್ ನೆಟ್ಟಾರು ಪ್ರಕರಣದ ನಂತರ ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನೇ ಕಾರ್ಯಕರ್ತರು ಅಲುಗಾಡಿಸಿರ್ತಕ್ಕಂಥ ಒಂದು ಪ್ರಕರಣ ಇರ್ಬೋದು. BJP ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಹಿಂದುತ್ವಕ್ಕಾಗಿ ಏನು ಮಾಡಬೇಕಿತ್ತೋ, ಎಷ್ಟು ಮಾಡಬೇಕಿತ್ತೋ, ಯಾವ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಿತ್ತೋ ಅದು ಮಾಡಿಲ್ಲ ಅಂತಕ್ಕಂಥದ್ದು ಮಂಗಳೂರಿನಲ್ಲಿ ಅನೇಕ ಸಂಘ ಪರಿವಾರದ ಸಂಘಟನೆಗಳ ಪ್ರಮುಖವಾಗಿರ್ತಕ್ಕಂಥ ದೂರು. ಆ ಹಿನ್ನೆಲೆಯಲ್ಲಿ ಕೂಡ ಅರುಣ್ ಪುತ್ತಿಲು, ಆಮೇಲೆ ಇನ್ನೊಂದು ಪ್ರಾಯಶಃ ಸಮಸ್ಯೆ ಇರತಕ್ಕಂಥದ್ದು ಮಂಗಳೂರಿನಲ್ಲಿ RSS ಹೇಳಿದವರಿಗೆ ಟಿಕೆಟ್, ಹಿಂದಿನಲ್ಲೂ ಕೂಡ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಮನಸ್ಸು ಮಾಡಿದರೆ ಚುನಾವಣೆ ಗೆಲ್ಲಿಸ್ತಾರೆ, ಪ್ರಭಾಕರ್ ಭಟ್ರು ಬೇಡ ಅಂತಂದರೆ ಅವ್ರಿಗೆ ಟಿಕೆಟ್ಟು ಸಿಗಲ್ಲ ಅಂತಕ್ಕಂಥದ್ದು. ಅದು ಈಗ ಒಂದು ಹೊಸ ರೂಪದಲ್ಲಿ ಚಾಲ್ತಿಯಲ್ಲಿದೆ. ಯಾರಿಗೆ ಟಿಕೆಟ್ ಬೇಕು ಬೇಡ ಅಂತಕ್ಕಂಥದ್ದನ್ನು ಯುನಿಲ್ಯಾಟ್ರಲಿ ನಿರ್ಧರಿಸ್ತಾರೆ ಅಂತಕ್ಕಂಥ ಬೇಸರ ಕೂಡ ಅರುಣ್ ಪುತ್ತಿಲ ಚುನಾವಣೆಗೆ ನಿಲ್ಲಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು. ಈಗ ಅರುಣ್ ಪುತ್ತಿಲರ ಮನಸ್ಸಿನಲ್ಲೇನಿದೆ, ಮಾತನಾಡಿಸಿದರೆ ಸಾಕು ಅಥವಾ ಟಿಕೆಟ್ ನೀಡಲೇಬೇಕು, ಅದು ಅರುಣ್ ಪುತ್ತಿಲರ ಹಠನ? ವಿ ಡೋಂಟ್ ನೋ. ಯಾಕಂದರೆ ಅರುಣ್ ಪುತ್ತಿಲ ಕೂಡ ವಿಧಾನಸಭಾ ಚುನಾವಣೆಯನ್ನು ಸೋತಿದ್ದಾರೆ. ಗೆದ್ದಿದ್ದರೆ ಮಾತು ಬೇರೆ ಇತ್ತು. ಸೋತಿರುವ ಕಾರಣದಿಂದ ಅರುಣ್ ಪುತ್ತಿಲ ಕೂಡ ಜಾಸ್ತಿ ಹಠ ಹಿಡಿದ್ರೆ ಸಂಘ ಪರಿವಾರದ ಕಾರ್ಯಕರ್ತರು ಮೋದಿ ಚುನಾವಣೆಯಲ್ಲಿ ಬೆಂಬಲಿಸ್ತಾರಾ? ಅದು ಕೂಡ ಗ್ಯಾರಂಟಿ ಇಲ್ಲ. ಆ ಕಾರಣದಿಂದ ಇಬ್ಬರು ಒಂದೊಂದು ಹೆಜ್ಜೆ ಹಿಂದೆ ಇಟ್ಟಂತೆ ಕಾಣ್ತಾ ಇದೆ. BL ಸಂತೋಷ್ ಅವರು ಅರುಣ್ ಪುತ್ತಿಲ ಚುನಾವಣೆ ನಿಂತಿರೋದರ ಬಗ್ಗೆನೇ ಸಾಕಷ್ಟು ಪೋಸ್ಟ್ಗಳನ್ನು ಹಾಕಿದರು. ಈಗ BL ಸಂತೋಷ್ ಸ್ವತಃ ಅರುಣ್ ಪುತ್ತಿಲರನ್ನು ಕರೆದು ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಾಯಶಃ ವಿಧಾನಸಭಾ ಚುನಾವಣೆಗೆ ಮುಂಚೆ ಮಾಡಿದರೆ BJPಗೆ ಇನ್ನೊಂದು ಸೀಟ್ ಬರ್ತಾಯಿತ್ತು. ಆದರೆ ಲೋಕಸಭಾ ಚುನಾವಣೆಗೆ ಮುಂಚೆ ಈ ಎಕ್ಸಸೈಸ್ಗಳು ನಡೀತಾ ಇವೆ. ಎಸ್ ಪ್ರಶಾಂತ್, ಈ ಭೇಟಿಯ ನಂತರ ಹುಟ್ಟಿಕೊಂಡಂತಹ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.